ಭಾರತದ ರಾಜಕೀಯದಲ್ಲಿ ಸದ್ಯ ಅತಿದೊಡ್ಡ ಚರ್ಚೆಯ ವಿಷಯ ಅಂದ್ರೆ ಅದು ಮುಂದಿನ ಪ್ರಧಾನಿ ಯಾರು ಅನ್ನೋದು. ಈ ರೇಸ್ನಲ್ಲಿ ಕೇಳಿ ಬರ್ತಾ ಇರುವ ಪ್ರಮುಖ ಹೆಸರುಗಳಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರದ್ದು ಕೂಡ ಒಂದು. ಆದರೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಬಲವಾದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇವೆ. ಅದೇನಪ್ಪಾ ಅಂದ್ರೆ ರಾಹುಲ್ ಗಾಂಧಿಯವರಿಗೆ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅನುಭವವೇ ಇಲ್ಲ. ಕನಿಷ್ಠ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿಯೋ ಅಥವಾ ಉಪಮುಖ್ಯಮಂತ್ರಿಯಾಗಿಯೋ, ಕನಿಷ್ಠ ಪಕ್ಷ ಗೃಹ ಸಚಿವರಾಗಿಯೋ ಅಥವಾ ಯಾವುದೇ ಒಂದು ಸಚಿವರಾಗಿಯೋ ಒಂದು ರಾಜ್ಯವನ್ನ ಮುನ್ನಡೆಸಿದ ಅನುಭವವೇ ಇಲ್ಲ. ಇಂತಹ ವ್ಯಕ್ತಿ ದೇಶವನ್ನ ಹೇಗೆ ತಾನೇ ಮುನ್ನಡೆಸಲು ಸಾಧ್ಯ? ವಿರೋಧ ಪಕ್ಷಗಳ ವಾದ ಇಷ್ಟೇ. ಮೊದಲು ಯಾವುದಾದ್ರೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಆಡಳಿತ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ಆಮೇಲೆ ದೇಶದ ಪ್ರಧಾನಿ ರೇಸ್ಗೆ ಬನ್ನಿ ಅನ್ನೋದು. ಹಾಗಾದ್ರೆ ವಿರೋಧ ಪಕ್ಷಗಳು ಮಾಡ್ತಾ ಇರುವ ಈ ಆರೋಪದಲ್ಲಿ ಎಷ್ಟು ಸತ್ಯಾಂಶವಿದೆ? ಭಾರತದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗದೆ ನೇರವಾಗಿ ಪ್ರಧಾನಿಯಾದವರೇ ಇಲ್ವಾ? ಪ್ರಧಾನಿ ಹುದ್ದೆಗೆ ಮುಖ್ಯಮಂತ್ರಿ ಅನುಭವ ನಿಜವಾಗಿಯೂ ಅಷ್ಟೊಂದು ಅನಿವಾರ್ಯನಾ? ಇದರ ಬಗ್ಗೆ ರಾಹುಲ್ ಗಾಂಧಿ ಹೇಳೋದೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಹುದ್ದೆಯು ಕಾರ್ಯಾಂಗದ ಅತ್ಯುನ್ನತ ಸಂವಿಧಾನಿಕ ಜವಾಬ್ದಾರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ರಾಷ್ಟ್ರೀಯ ರಾಜಕೀಯದಲ್ಲಿ ದೇಶದ ಪ್ರಧಾನಿಯಾಗಲು ಬಯಸುವ ನಾಯಕನಿಗೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಪೂರ್ವ ಅನುಭವ ಇರಬೇಕೆ ಎಂಬ ಚರ್ಚೆಯು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಚರ್ಚೆಯ ಕೇಂದ್ರ ಬಿಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದ ರಾಹುಲ್ ಗಾಂಧಿ. ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಮುನ್ನಡೆಸಿದ ನೇರ ಕಾರ್ಯಾಂಗದ ಅನುಭವವಿಲ್ಲದಿರುವುದನ್ನು ಪ್ರಧಾನವಾಗಿ ಟೀಕಿಸ್ತಾ ಇವೆ. ವಿರೋಧ ಪಕ್ಷಗಳ ವಾದದ ಪ್ರಕಾರ ಯಾವುದೇ ಒಂದು ರಾಜ್ಯದ ಆಡಳಿತವನ್ನ ಯಶಸ್ವಿಯಾಗಿ ನಿರ್ವಹಿಸಿ ತನ್ನ ಆಡಳಿತಾತ್ಮಕ ದಕ್ಷತೆಯನ್ನ ಸಾಬೀತುಪಡಿಸಿದ ನಂತರವೇ ಒಬ್ಬ ನಾಯಕನು ದೇಶದ ಪ್ರಧಾನಿ ಹುದ್ದೆಯ ರೇಸ್ಗೆ ಬರಲು ಅರ್ಹನಾಗ್ತಾನೆ. ಸ್ನೇಹಿತರೆ, ರಾಹುಲ್ ಗಾಂಧಿಯವರು 2004ರಲ್ಲಿ ಮೊದಲ ಬಾರಿಗೆ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗುವ ಮೂಲಕ ಆಕ್ಟಿವ್ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ಅಂದಿನಿಂದ ಇಂದಿನವರೆಗೆ 5 ಅವಧಿಗಳಿಗೆ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರು ಯಾವುದೇ ಹಂತದಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಾಗ್ಲಿ ಅಥವಾ ಯಾವುದೇ ರಾಜ್ಯದ ಸಚಿವ ಸಂಪುಟದಲ್ಲಾಗ್ಲಿ ಯಾವುದೇ ಅಧಿಕೃತ ಆಡಳಿತಾತ್ಮಕ ಹುದ್ದೆಯನ್ನ ಅಲಂಕರಿಸಿಲ್ಲ. ಈ ಹಿನ್ನೆಲೆಯು ವಿರೋಧ ಪಕ್ಷಗಳಿಗೆ ಇವರ ವಿರುದ್ಧ ಪ್ರಬಲವಾದ ರಾಜಕೀಯ ಅಸ್ತ್ರವನ್ನೇ ಒದಗಿಸಿದೆ. ವಿರೋಧ ಪಕ್ಷಗಳ ಪ್ರಮುಖ ಟೀಕೆ ಎಂದರೆ ರಾಹುಲ್ ಗಾಂಧಿಯವರು ಆರ್ಥಿಕತೆಯನ್ನ ನಿರ್ವಹಿಸುವ, ಬಜೆಟ್ ರೂಪಿಸುವ ಅಥವಾ ಕಾನೂನು ಸುವ್ಯವಸ್ಥೆಯಂತಹ ದೈನಂದಿನ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಾಯೋಗಿಕ ಜ್ಞಾನವನ್ನೇ ಹೊಂದಿಲ್ಲ. ಸೋರಿಕೆಯಾದ ಅಮೆರಿಕದ ರಾಜತಾಂತ್ರಿಕ ಕೇಬಲ್ಗಳಲ್ಲಿ ಇವರನ್ನ ರಾಜಕೀಯವಾಗಿ ಅಪಕ್ವ ಮತ್ತು ತೂಕವಿಲ್ಲದ ನಾಯಕ ಎಂದು ಬಣ್ಣಿಸಲಾಗಿತ್ತು ಎಂಬ ಅಂಶವನ್ನ ಟೀಕಾಕಾರರು ಆಗಾಗ ನೆನಪಿಸಿಕೊಳ್ತಾರೆ. ಪ್ರಸಿದ್ಧ ಇತಿಹಾಸಕಾರ ಮತ್ತು ರಾಜಕೀಯ ವಿಶ್ಲೇಷಕ ರಾಮಚಂದ್ರ ಗುಹಾ ಸೇರಿದಂತೆ ಹಲವರು ರಾಹುಲ್ ಗಾಂಧಿಯವರನ್ನು ಆಡಳಿತಾತ್ಮಕ ದಕ್ಷತೆ ತೋರಿಸದ ಮತ್ತು ಗಂಭೀರ ಸಾಮಾಜಿಕ ಸಮಸ್ಯೆಗಳಿಗೆ ಕೇವಲ ಪರಿಹಾರಗಳನ್ನ ಗುರುತಿಸುವುದನ್ನ ಬಿಟ್ರೆ ಅವುಗಳನ್ನ ಬಗೆಹರಿಸುವ ಬದ್ಧತೆ ಹೊಂದಿರದ ನಾಯಕ ಎಂದು ಟೀಕಿಸಿದ್ದಾರೆ. ಗುಹಾ ಅವರ ವಿಶ್ಲೇಷಣೆ ಪ್ರಕಾರ ರಾಹುಲ್ ಗಾಂಧಿಯವರಲ್ಲಿ ಪ್ರಧಾನಿ ಹುದ್ದೆಗೆ ಅಗತ್ಯವಿರುವ 5 ಪ್ರಮುಖ ಕೊರತೆಗಳಿವೆ. ಮೊದಲನೇದಾಗಿ, ಚುನಾವಣಾ ಪ್ರಚಾರಗಳಲ್ಲಿ ಕೇವಲ ವೈಯಕ್ತಿಕ ದಾಳಿಗಳ ಮೇಲೆ ಗಮನ ಹರಿಸಿ ಜನಾಭಿಪ್ರಾಯ ರೂಪಿಸುವಲ್ಲಿ ವಿಫಲವಾಗುವ ರಾಜಕೀಯ ಚಾತುರ್ಯದ ಕೊರತೆ. ಎರಡನೆಯದಾಗಿ, ದೇಶದ ಬಹುಸಂಖ್ಯಾತರು ಮಾತನಾಡುವ ಹಿಂದಿ ಭಾಷೆಯ ಮೇಲಿನ ಅಸಮರ್ಪಕ ಹಿಡಿತ ಮತ್ತು ದೌರ್ಬಲ್ಯ. ಮೂರನೆಯದಾಗಿ, ಜೀವನದಲ್ಲಿ ಯಾವುದೇ ಸರ್ಕಾರಿ ಅಥವಾ ರಾಜಕೀಯ ಕೆಲಸವನ್ನು ನಿರ್ವಹಿಸದ ಕಾರಣ ಉಂಟಾಗಿರುವಂತಹ ಆಡಳಿತಾತ್ಮಕ ಅನುಭವದ ಶೂನ್ಯತೆ. ನಾಲ್ಕನೆಯದಾಗಿ, ಪ್ರಮುಖ ಶಾಸಕಾಂಗ ಅಧಿವೇಶನಗಳ ಸಮಯದಲ್ಲಿ ಅಥವಾ ಪಕ್ಷದ ಬಿಕ್ಕಟ್ಟಿನ ಸಮಯಗಳಲ್ಲಿ ವಿದೇಶಿ ಪ್ರವಾಸ ಕೈಗೊಳ್ಳುವ ಮೂಲಕ ಇವರಲ್ಲಿ ಕಂಡುಬರುವ ಸ್ಥಿರತೆಯ ಕೊರತೆ. ಐದನೆಯದಾಗಿ, ಬಹಳ ಮುಖ್ಯವಾಗಿ, ಹೊಸ ತಲೆಮಾರಿನ ಭಾರತೀಯ ಮತದಾರರು ಅರ್ಹತೆ ಮತ್ತು ಸಾಧನೆಗೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇರುವಂತಹ ಕಾಲದಲ್ಲಿ ಕೇವಲ 5ನೇ ತಲೆಮಾರಿನ ವಂಶ ಪಾರಂಪರ್ಯ ಅರ್ಹತೆಯ ಬಲದ ಆಧಾರದ ಮೇಲೆ ನಾಯಕರಾಗಿ ಮುಂದುವರಿತಾ ಇರುವುದು. ಇದಲ್ಲದೆ ಇತ್ತೀಚಿನ ವರ್ಷಗಳಲ್ಲಿಯೂ ಸಂಸತ್ತಿನ ಅಧಿವೇಶನಗಳು ಮತ್ತು ಮಹತ್ವದ ರಾಜಕೀಯ ಕಾರ್ಯಕ್ರಮಗಳ ನಡುವೆಯೇ ಇವರು ಕೈಗೊಳ್ಳುವ ಅನಿರೀಕ್ಷಿತ ವಿದೇಶಿ ಪ್ರವಾಸಗಳು ಹಾಗೂ ವಿದ್ಯಾರ್ಥಿ ಸಂವಾದದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವ ಇವರ ನಿರ್ಧಾರ ಬಿಜೆಪಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ವಯನಾಡು ಪ್ರದೇಶದಲ್ಲಿ ಸಂಭವಿಸಿದ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ಇವರ ಗೈರು ಹಾಜರಿಯನ್ನು ಸಹ ರಾಜಕೀಯ ಪ್ರವಾಸೋದ್ಯಮ ಎಂದು ಬಣ್ಣಿಸಲಾಗಿದೆ. ಈ ಎಲ್ಲ ಅಂಶಗಳು ಇವರ ಆಡಳಿತಾತ್ಮಕ ಗಂಭೀರತೆಯನ್ನ ಪ್ರಶ್ನಿಸುವಂತೆ ಮಾಡಿವೆ. ಇನ್ನು ಸ್ನೇಹಿತರೆ,
ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ದರೂ ಭಾರತದ ಸಂವಿಧಾನಿಕ ನಿಯಮಗಳು ಪ್ರಧಾನಿ ಹುದ್ದೆಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರಲೇಬೇಕು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇರಲೇಬೇಕು ಎಂಬ ನಿಯಮವನ್ನ ಕಡ್ಡಾಯಗೊಳಿಸುವುದಿಲ್ಲ. ಭಾರತದ ಸಂವಿಧಾನದ 77ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷ ಅಥವಾ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಪ್ರಧಾನಿಯಾಗಲು ಇರುವ ಸಂವಿಧಾನಿಕ ಅರ್ಹತೆಗಳೇನು ಅಂದ್ರೆ ಅವರು ಭಾರತದ ಪ್ರಜೆಯಾಗಿರಬೇಕು ಮತ್ತು ಸಂಸತ್ತಿನ ಯಾವುದೇ ಒಂದು ಸದನದ ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರಬೇಕು. ಒಂದು ವೇಳೆ ನೇಮಕಗೊಳ್ಳುವ ಸಮಯದಲ್ಲಿ ಸಂಸತ್ತು ಸದಸ್ಯರಲ್ಲದೆ ಇದ್ರೆ 6 ತಿಂಗಳ ಅವಧಿಯೊಳಗೆ ಅವರು ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿ ಆರಿಸಿ ಬರಬೇಕು. ಇನ್ನು ಭಾರತದ ಪ್ರಜಾಸತ್ತಾತ್ಮಕ ಇತಿಹಾಸದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ ಹಲವು ನಾಯಕರ ಹಿನ್ನೆಲೆಯನ್ನ ಪರಿಶೀಲಿಸಿದಾಗ ಮುಖ್ಯಮಂತ್ರಿಯಾಗದ ನಾಯಕರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸಿರುವುದು ಕಂಡುಬರುತ್ತದೆ. ಐತಿಹಾಸಿಕವಾಗಿ ಭಾರತ ಆಡಳಿತ ಕಂಡ ಅತಿ ಪ್ರಬಲಶಾಲಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಅವರು ಎಂದಿಗೂ ಯಾವುದೇ ರಾಜ್ಯದ ಮುಖ್ಯಮಂತ್ರಿಯಾಗಿರಲಿಲ್ಲ ಎಂಬುದು ಅಂಕಿ ಅಂಶಗಳಿಂದ ಸಾಬೀತಾಗುತ್ತೆ. ಪ್ರಧಾನಿಯಾಗುವ ಮೊದಲು ರಾಜೀವ್ ಗಾಂಧಿ ಮತ್ತು ಚಂದ್ರಶೇಖರ್ ಅವರು ಯಾವುದೇ ಸಚಿವ ಸಂಪುಟದ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಲಿಲ್ಲ. ಆದ್ದರಿಂದ ಮುಖ್ಯಮಂತ್ರಿ ಹುದ್ದೆಯು ಪ್ರಧಾನಿ ಹುದ್ದೆಗೆ ಅಗತ್ಯವಾದ ಮೊದಲ ಮೆಟ್ಟಿಲು ಎಂಬ ವಾದವು ಸಂವಿಧಾನಿಕವಾಗಿ ಮತ್ತು ಐತಿಹಾಸಿಕವಾಗಿ ಸತ್ಯಕ್ಕೆ ದೂರವಾದಂಥದ್ದು. ಇನ್ನು ಸ್ನೇಹಿತರೆ, ರಾಜಕೀಯ ವಿಶ್ಲೇಷಕರ ಪ್ರಕಾರ ರಾಜ್ಯದ ಮಂತ್ರಿಯಾಗಿ ಕಾರ್ಯನಿರ್ವಹಿಸುವುದು ಮತ್ತು ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುವುದು ಈ ಎರಡೂ ಭಿನ್ನವಾದ ರಾಜಕೀಯ ಮತ್ತು ಕಾರ್ಯಾಂಗದ ಆಯಾಮಗಳನ್ನು ಒಳಗೊಂಡಿವೆ. ಮುಖ್ಯಮಂತ್ರಿಯಾದ ನಾಯಕನಿಗೆ ನೇರವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡುವ ಸವಾಲುಗಳು, ಪ್ರಾದೇಶಿಕ ಆಕಾಂಕ್ಷೆಗಳು, ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆಯ ನಿರ್ವಹಣೆ ಹಾಗೂ ಕಲ್ಯಾಣ ಯೋಜನೆಗಳ ತಳಮಟ್ಟದ ಅನುಷ್ಠಾನದ ನೇರ ಅನುಭವವಿರುತ್ತದೆ. ಇದು ನರೇಂದ್ರ ಮೋದಿಯವರ ಪ್ರಧಾನಿ ನಾಯಕತ್ವಕ್ಕೆ ನೇರ ಒಂದು ರೀತಿಯ ದೊಡ್ಡ ಆಧಾರವಾಯಿತು. ಗುಜರಾತ್ ಮಾದರಿಯ ಆಡಳಿತದ ಯಶಸ್ಸನ್ನ ದೇಶದಾದ್ಯಂತ ಬಿಂಬಿಸುವ ಮೂಲಕ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದ್ರು. ಹಾಗಂತ ಗುಜರಾತ್ ಏನ್ ಟಾಪ್ ಲೆವೆಲ್ ಅಲ್ಲಿ ಇದೆ ಅಂತ ನೀವೆಲ್ಲ ಅನ್ಕೋಬೇಡಿ. ಗುಜರಾತ್ ಇನ್ನು ಒಂದು ರೀತಿ ಬಹಳ ಹಿಂದುಳಿದಿದೆ. ಅವರು ಪ್ರಚಾರಕ್ಕೆ ಮಾತ್ರ ಗುಜರಾತ್ ಮಾಡಲ್ಲ ಅಂತ ಬಳಸ್ಕೊಂಡು ಪ್ರಧಾನಿ ಆದ್ರೂ ಅಷ್ಟೇ. ಅದೇ ರೀತಿ ಪ್ರಧಾನಿ ಹುದ್ದೆಯು ಕೇವಲ ಒಂದು ರಾಜ್ಯದ ಆಡಳಿತಕ್ಕೆ ಸೀಮಿತವಾಗಿರುವುದಿಲ್ಲ. ಇದು ಭಾರತದಂತಹ ಬಹು ಸಂಸ್ಕೃತಿ, ಕೋಟ್ಯಾಂತರ ಜನಸಂಖ್ಯೆ, ಭಾಷೆ ಮತ್ತು ಪ್ರಾದೇಶಿಕ ವೈವಿಧ್ಯತೆ ಹೊಂದಿರುವ ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ನಿಭಾಯಿಸುವುದು, ವಿದೇಶಾಂಗ ನೀತಿಗಳನ್ನ ರೂಪಿಸುವುದು ಮತ್ತು ಜಾಗತಿಕ ರಾಜತಾಂತ್ರಿಕತೆಯನ್ನ ಎದುರಿಸುವುದನ್ನ ಒಳಗೊಂಡಿರುತ್ತದೆ. ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಅವರಂತಹ ನಾಯಕರು ಯಾವುದೇ ರಾಜ್ಯದ ಮುಖ್ಯಮಂತ್ರಿಯಾಗಿರದೆ ಜಾಗತಿಕ ಆರ್ಥಿಕತೆಯ ನೀತಿಗಳು, ಪರಮಾಣು ಪರೀಕ್ಷೆಗಳು ಮತ್ತು ಪಾಕಿಸ್ತಾನದ ಜೊತೆಗಿನ ಯುದ್ಧದಂತಹ ಬೃಹತ್ ಸವಾಲುಗಳನ್ನ ಯಶಸ್ವಿಯಾಗಿಯೇ ನಿರ್ವಹಿಸಿದ್ರು. ಮತ್ತೊಂದೆಡೆ ಗುಜರಾತ್ನ ಸುದೀರ್ಘ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಿಯಾದಾಗ ಆರಂಭದಲ್ಲಿ ಇವರಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿದೇಶಾಂಗ ನೀತಿಯಲ್ಲಿ ಅನುಭವದ ಕೊರತೆ ಇದೆ ಎಂದು ವಿಶ್ಲೇಷಕರು ಬರೆದಿದ್ರು. ಕಾಂಗ್ರೆಸ್ ಪಕ್ಷವು ಪ್ರತಿಪಾದಿಸುವಂತೆ ರಾಹುಲ್ ಗಾಂಧಿ ಅವರು ದಶಕಗಳಿಂದ ರಾಷ್ಟ್ರೀಯ ಸಂಸದೀಯ ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಇವರ ಭಾರತ್ ಜೋಡೋ ಯಾತ್ರೆಯ ಮೂಲಕ ಇವರು ದೇಶದ ಮೂಲೆ ಮೂಲೆಗಳಿಗೂ ಸಂಚರಿಸಿ ಪ್ರಾದೇಶಿಕ ಗಡಿಗಳನ್ನು ಮೀರಿ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ನೈಜತೆಗಳನ್ನ ಆಳವಾಗಿ ಗ್ರಹಿಸ್ತಾ ಇದ್ದಾರೆ. ಈ ರೀತಿಯ ವೈವಿಧ್ಯಮಯ ರಾಷ್ಟ್ರೀಯ ದೃಷ್ಟಿಕೋನವು ಕೇವಲ ಒಂದು ನಿರ್ದಿಷ್ಟ ರಾಜ್ಯದ ಮುಖ್ಯಮಂತ್ರಿಯ ಅನುಭವಕ್ಕಿಂತ ಹೆಚ್ಚಿನದ್ದಾಗಿದೆ ಎಂಬುದು ಇವರ ಬೆಂಬಲಿಗರ ವಾದವಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.